ಹಾಯ್ ಫ್ರೆಂಡ್ಸ್, ಬ್ಲೂ ಸ್ಕೈ ರಿಯಲ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೊಂದು ಸೂಪರಾಗಿ ಗೇಟೆಡ್ ಸೊಸೈಟಿನಲ್ಲಿ ಒಂದು ಸೈಟ್ ತೋರ್ಸೋಕ್ಕೆ ಬಂದಿದ್ದೀನಿ. ಅದು ಎಲ್ಲ ಡೀಟೇಲ್ಸ್ ಹೇಳ್ತೀನಿ, ಲೊಕೇಶನ್ ತೋರಿಸ್ತೀನಿ, ವಾತಾವರಣ ತೋರಿಸ್ತೀನಿ, ಓಕೆ, ಟೌನ್ಶಿಪ್ ಹೆಸರು ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಲೊಕೇಶನ್ ನೋಡ್ಕೊಳ್ಳಿ. ನಾನು ಇವಾಗ ನಿಂತಿರೋದು ಬಿಳಿ ಶಿವಾಲಿ ಸರ್ಕಲ್. ಓಕೆ, ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟ್ರ್ ಒಳಗೆ ಹೋದರೆ ಒಂದು ಟೌನ್ಶಿಪ್ ಸಿಗುತ್ತೆ, ಗೇಟೆಡ್ ಸೊಸೈಟಿ, ಆಶಾ ಟೌನ್ಶಿಪ್ ಅಂತ. ಇದು ತುಂಬ ಜನಕ್ಕೆ ಗೊತ್ತು ಈ ಕಡೆ. ಇಲ್ಲಿ ಒಂದು ಸೂಪರಾಗಿರೋದು ಸೈಟ್ ಬಂದಿದೆ. ಇನ್ಫ್ಯಾಕ್ಟ್ 2 ಸೈಟು. ನಾನು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ, ಸೈಟ್ ತೋರಿಸ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದು ಫ್ರೆಂಡ್ಸ್. ಓಕೆ, ಆಮೇಲೆ ಇನ್ನು ಅನೌನ್ಸ್ಮೆಂಟು, ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರೀ ನಾನು ನಾರ್ತ್ ಅಥವಾ ಈಸ್ಟ್ ಫೇಸಿಂಗ್ ಪ್ರಾಪರ್ಟೀಸ್ ಮಾತ್ರ ನಾನು ವಿಡಿಯೋ ಮಾಡಿ ಹಾಕೋದು. ನೀವೇನಾದರೂ ನಾರ್ತ್ ಅಥವಾ ಈಸ್ಟ್ ಫೇಸಿಂಗ್ ಪ್ರಾಪರ್ಟೀಸ್ ಹುಡುಕ್ತಾ ಇದ್ದರೆ ಫೋನ್ ಮಾಡಿ, ನಾನು ನಿಮಗೆ ಆದಷ್ಟು ಬೇಗ ಮೀಟ್ ಮಾಡೋಣ. ನನ್ನ ಹತ್ರ ಇರೋ ಪ್ರಾಪರ್ಟೀಸ್ ನಿಮಗೆ ತೋರಿಸ್ತೀನಿ. ಆಮೇಲೆ ನೀವು ಯಾವುದು ಬೇಕೋ ಅದು ನೋಡಿ ನೀವು ಸೆಲೆಕ್ಟ್ ಮಾಡಿ ಮೀಟಿಂಗ್ ಕೊಡ್ತೀನಿ. ಆಮೇಲೆ ನೀವು ರೇಟ್ ಫಿಕ್ಸ್ ಮಾಡಿಕೊಂಡ್ರೆ ನಾನು ರಿಜಿಸ್ಟ್ರೇಷನ್ ಆಗೋವರೆಗೂ ನಾನು ನಿಮಗೆ ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಎಲ್ಲ ಥರ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬನ್ನಿ ಇವಾಗ ನಾನು ನಿಮಗೆ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ಹೇಳ್ತೀನಿ, ನಾನು ಇವಾಗ ನಿಂತಿರೋದು ಬಿಳಿ ಶಿವಾಲಿ ಸರ್ಕಲ್ಲು. ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟ್ರ್ ಒಳಗೆ ಹೋದರೆ, ಈ ಮೇನ್ ರೋಡಲ್ಲಿ ಹೋದರೆ ಆಶಾ ಟೌನ್ಶಿಪ್ ಸಿಗುತ್ತೆ. ಆಶಾ ಟೌನ್ಶಿಪ್ ಒಳಗೆ ಒಂದು ಸೈಟ್ ಇದೆ, ಅದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನಿವಾಗ ಆಶಾ ಟೌನ್ಶಿಪ್ ಕಡೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಡೆವಲಪ್ ಇದೆ ಅಂತ. ತುಂಬಾ ಚೆನ್ನಾಗಿದೆ, ಫುಲ್ಲಿ ಡೆವಲಪ್ಡ್ ಈ ರೋಡು ಇಲ್ಲಿ. ಓಕೆ, ಆ ಸರ್ಕಲಿಂದ ಜಸ್ಟ್ ಅರೌಂಡ್ 2 ಕಿಲೋಮೀಟರ್ಸ್, 1.5 to 2 ಕಿಲೋಮೀಟರ್ಸ್ ಹೋದರೆ ಆಶಾ ಟೌನ್ಶಿಪ್ ಸಿಗುತ್ತೆ. ನೀವೇನೋ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ನಿಮಗೆ ಇವಾಗ ಒಳಗೆ ತೋರಿಸ್ತೀನಿ ಆಶಾ ಟೌನ್ಶಿಪ್ ಹೆಂಗಿದೆ ಅಂತ. ನಿಮಗೆ ಅರ್ಥ ಆಗುತ್ತೆ, ಖಂಡಿತ ನೀವು ಇಷ್ಟ ಆಗುತ್ತೆ ನಿಮಗೆ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಇವಾಗ ಡೈರೆಕ್ಟಾಗಿ ಆಶಾ ಟೌನ್ಶಿಪ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಆಶಾ ಟೌನ್ಶಿಪ್ ಒಳಗೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ಲಿ ಡೆವಲಪ್ಡ್ ಫ್ರೆಂಡ್ಸ್. ಅಂದರೆ 50% ಡೆವಲಪ್ ಆಗಿದೆ ಇಲ್ಲಿ. ಇದು ಬೆಸ್ಟ್ ಟೈಮ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಆಗಲಿ, ನೀವು ಇಮಿಡಿಯೇಟ್ ಮನೆ ಕಟ್ಕೊಳ್ಬೇಕಾಗಲಿ, ಒಳ್ಳೆ ಟೈಮ್ ಇದು. ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರು, ಫುಲ್ ಗ್ರೀನರಿ ಇದೆ, ಒಳ್ಳೆ ವಾತಾವರಣ. ನೋಡಿ, ಕಾವೇರಿ ಪೈಪ್ಲೈನ್ ಕೂಡ ಹಾಕಿದ್ದಾರೆ ಇಲ್ಲಿ ರೀಸೆಂಟಾಗಿ. ಓಕೆ, ತುಂಬಾ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಬೆಸ್ಟ್ ಟೈಮ್ ಫ್ರೆಂಡ್ಸ್, ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇವಾಗ ತೊಗೊಳ್ಳಿ. ವಿತಿನ್ ನಿಮಗೆ 2-3 ಇಯರ್ಸ್ ನಿಮಗೆ ಫುಲ್ಲಿ ಡೆವಲಪ್ ಆಗಿಬಿಡುತ್ತೆ. ಎಷ್ಟು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ಡೈರೆಕ್ಟ್ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವಾಗ ಸೈಟ್ ಹತ್ರ ಬಂದಿದ್ದೀನಿ. ಲೊಕೇಶನ್ ನೋಡಿ ಎಷ್ಟು ಗ್ರೀನರಿ ಇದೆ, ಎಷ್ಟು ಚೆನ್ನಾಗಿದೆ. ಈ ಮನೆ ನೋಡಿ, ಈ ಸುತ್ತಮುತ್ತ ಹಿಂದೆಗಡೆ ಎಲ್ಲ ನಿಮಗೆ ಮನೆಗಳು ಕಾಣಿಸುತ್ತೆ. ಈ ರೋಡಲ್ಲಿ ನೋಡಿ ಕಾರ್ಗಳು ಕಾಣಿಸ್ತಾ ಇದೆಯಲ್ಲ, ಎಲ್ಲ ಮನೆಗಳು. ತುಂಬಾ ಚೆನ್ನಾಗಿದೆ, ಡೆವಲಪ್ ನಡೀತಾ ಇದೆ. ಅಲ್ಲಿ ನೋಡಿ, ಅಲ್ಲೊಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬಾ ಡೆವಲಪ್ ಆಗ್ತಾ ಇದೆ, ಫಾಸ್ಟ್ ಡೆವಲಪ್ಮೆಂಟ್ ಇದೆ. ಓಕೆ, ಬನ್ನಿ ನಾನು ನಿಮಗೆ ಇವಾಗ ಸೈಟ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೈಟ್ ಸೇಲ್ಗೆ ಇರೋದು ಇದೆ. 2 ಸೈಟ್ ಇದೆ ಇನ್ಫ್ಯಾಕ್ಟು. ನೋಡಿ, ಆ ಸೈಟ್ ಇದೆಯಲ್ಲ, ಇದು 2800 ಸ್ಕ್ವೇರ್ ಫೀಟ್ ಇದೆ. ಈ ಕಡೆ ಈಸ್ಟ್ ಫೇಸಿಂಗ್ 2800 ಸ್ಕ್ವೇರ್ ಫೀಟ್. ಇದು ಪಂಚಾಯತ್ ಖಾತಾ ಬರುತ್ತೆ, ಪಂಚಾಯತಿ ಲಿಮಿಟ್ಟು. ಈ ಖಾತಾ ಪಂಚಾಯತ್ ಈ ಖಾತಾ ಬರುತ್ತೆ. ಓಕೆ, ರೇಟ್ ಬಂದು 5,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ನೆಗೋಷಿಯಬಲ್ ಫ್ರೆಂಡ್ಸ್. ಓಕೆ, ಇನ್ನೊಂದು ಸೈಟ್ ಹೇಳಿದ್ನಲ್ಲ, ಇದು ಈಸ್ಟ್ ಫೇಸಿಂಗ್, ಫುಲ್ ಅಪೋಸಿಟ್. ಅದು ಎದುರುಗಡೆನೇ ಇದು 3080 ಸ್ಕ್ವೇರ್ ಫೀಟ್ ಬರುತ್ತೆ. ವೆಸ್ಟ್ ಫೇಸಿಂಗ್, ಇದು ಪಂಚಾಯತ್ ಖಾತಾ. ರೇಟ್ ಬಂದು ಸೇಮ್ 5,500 ರೂಪೀಸ್. ಇನ್ಫ್ಯಾಕ್ಟ್ 2 ಸೈಟ್ ಓನರು ಅವು ಒಬ್ಬರೇ. ಬೇಕಾದ್ರೆ ಒಟ್ಟಿಗೇನು ತೊಗೊಳ್ಬೋದು, ಇಲ್ಲ ಇಂಡಿವಿಜುವಲ್ ಸೈಟ್ ಬೇಕಾದ್ರೂ ತೊಗೊಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಈ ಕಡೆ 3000 ಸ್ಕ್ವೇರ್ ಫೀಟ್ ಬರುತ್ತೆ ವೆಸ್ಟ್ ಫೇಸಿಂಗು. ಈ ಕಡೆ ಈಸ್ಟ್ ಫೇಸಿಂಗು 2800 ಸ್ಕ್ವೇರ್ ಫೀಟ್ ಬರುತ್ತೆ. ರೋಡ್ ನೋಡಿ, ಆ ಮೂಲಿಂದ ಈ ಮೂಲಿಗೆ 30 ಅಡಿ ರೋಡ್ ಇದೆ. ತುಂಬಾ ಡೆವಲಪ್ಮೆಂಟ್ ಇದೆ ಇಲ್ಲಿ, ಆಗ್ತಾಯಿದೆ. ಸಾಕಷ್ಟು ಮನೆಗಳು ಬರ್ತಾಯಿದೆ. ನೋಡಿ, ಇವಾಗ ಆಲ್ರೆಡಿ ಪಕ್ಕದಲ್ಲೇ ಒಂದು ಮನೆ ಕೂಡ ಇದೆ. ಎಷ್ಟು ಚೆನ್ನಾಗಿದೆ. ಅಲ್ಲೊಂದು ಕಾರ್ ಇದೆ, ಅಲ್ಲೊಂದು ಮನೆ ಇದೆ, 3-4 ಮನೆ ಇದೆ. ದಾರಿ ಉದ್ದ ಫುಲ್ ಮನೆಗಳಿದೆ ಸಾಕಷ್ಟು. ನಿಮಗೇನು ಐಸೋಲೇಷನ್ ಥರ ಏನೂ ಅನಿಸೋದಿಲ್ಲ. ತುಂಬ ಪೀಸ್ಫುಲ್ ವಾತಾವರಣ, ತುಂಬ ಚೆನ್ನಾಗಿದೆ.
ಒಂದು ಸಲ ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.